ಒಂದು ಸಾರ್ಥಕಗಳಿಗೆ ಈ ಗೆಲುವಿನ ತೂಕ ಎಂಥದ್ದು, ಇದೊಂದು ಟ್ರೋಫಿಗಾಗಿ ಅದೆಂಥ ಹಸಿವಿತ್ತು, ಈ ಕಪ್ಗಾಗಿ ಸಾಗಿದ ಮೈಲುಗಳೆಷ್ಟು ಅನ್ನೋದನ್ನು ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿದೆ. ಕ್ರಿಕೆಟ್ಗಾಗಿ ತನ್ನನ್ನೇ ಅರ್ಪಿಸಿಕೊಂಡಂಥ ಅಪ್ರತಿಮ ವೀರನಿಗೆ ಕೊನೆಗೂ ವಿಜಯ ದೇವತೆ ಒಲಿದಿದ್ದಾಳೆ. ಪಂಜಾಬ್ ವಿರುದ್ಧದ ಫೈನಲ್ ಮ್ಯಾಚ್ ಗೆದ್ದಂಥ RCB 18ನೇ ಸೀಸನ್ IPLನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಈ ಗೆಲುವಿನ ಬಳಿಕ ಅಲ್ಲಿದ್ದ ಸಿಚುಯೇಷನ್ ಹೇಗಿತ್ತು, ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೆಲ್ಲಿ, ಟೀಮ್ ಎಫರ್ಟ್ ಹೇಗಿತ್ತು ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ 18 ವರ್ಷಗಳ ಟ್ರೋಫಿ ವನವಾಸ ವಿಮೋಚನೆಗೊಂಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 2025ರ IPLನ ಟ್ರೋಫಿ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಇದು ಬರೀ ತಂಡದ ಗೆಲುವಲ್ಲ ಅಥವಾ ಫ್ರಾಂಚೈಸಿ ವಿಕ್ಟರಿಯೂ ಅಲ್ಲ, ಕೋಟ್ಯಂತರ ಕನ್ನಡಿಗರ ಜಗದಗಲ ಇರುವಂಥ ಅಭಿಮಾನಿಗಳ ಪ್ರಾರ್ಥನೆಯಾಗಿತ್ತು. ಅದರಲ್ಲೂ ಸೆಕೆಂಡ್ ಇನ್ನಿಂಗ್ಸ್ನ ಲಾಸ್ಟ್ ಓವರ್ನಲ್ಲಿ ವಿರಾಟ್ ಅವರ ಎಮೋಷನ್ಸ್ ಕೋಟ್ಯಂತರ ಕಣ್ಣುಗಳನ್ನು ಒದ್ದೆಯಾಗಿಸಿತ್ತು. ಗೆಲುವು ಖಚಿತವಾಗ್ತಿದ್ದಂತೆ ಕಣ್ಣೀರು ಮಂಡಿಯೂರಿದ ವಿರಾಟ್ ಕೊಹ್ಲಿ. ದಶಕದಿಂದಲೂ ಕೂಡ ಕ್ರಿಕೆಟ್ ಜಗತ್ತಿನ ಅನಭಿಷಕ್ತ ದೊರೆ. ಬರೆಯದ ದಾಖಲೆಗಳಿಲ್ಲ, ತಲುಪದ ಮೈಲುಗಲ್ಲುಗಳಿಲ್ಲ. ಮೈದಾನಕ್ಕೆ ಕಾಲಿಟ್ರು ಅಂದರೆ ಅವರು ಸದಾ ಉರಿಯುವಂಥ ಜ್ವಾಲಾಮುಖಿ. ಅವರ ಕಣ್ಣಲ್ಲಿ ಬರೀ ಆವೇಶವನ್ನೇ ಕಂಡಿದ್ರು, ರಿವೆಂಜ್ನೇ ನೋಡ್ತಾ ಇದ್ರು. ಆದರೆ ಈಗ ಅದೇ ವಿರಾಟ್ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಕೊನೆ ಓವರ್ನಲ್ಲಿ ಪಂಜಾಬ್ ಗೆಲುವಿಗೆ 29 ರನ್ಗಳು ಬೇಕಿತ್ತು. ಈ ಟೈಮಲ್ಲಿ RCBಯ ಗೆಲುವು ಗ್ಯಾರಂಟಿ ಆಗ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಅದರಲ್ಲೂ RCB ಗೆದ್ದಾಗ ಮೈದಾನದಲ್ಲಿ ಮಂಡಿಯೂರಿ ಭಾವುಕರಾದರು. ಆ ಬಳಿಕ ತಂಡದ ಇತರೆ ಆಟಗಾರರು ಕೂಡ ಆ ಕ್ಷಣಕ್ಕೆ ಸಾಕ್ಷಿಯಾದರು. ಇಂಥದ್ದೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದಂಥ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹೊಸ ಚಾಂಪಿಯನ್ನ ಉದಯವಾಯಿತು. RCB ಬ್ಯಾಟರ್ಗಳನ್ನು ಕಾಡಿದ ಪಂಜಾಬ್ ಬೌಲರ್ಸ್. ಮೊದಲಿಗೆ ಈ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಹೇಳಲೇಬೇಕು. ಟಾಸ್ ಸೋತು ಬ್ಯಾಟಿಂಗ್ ಎಳೆದಂಥ RCBಗೆ ಪಂಜಾಬ್ ಬೌಲರ್ಸ್ ಅಕ್ಷರಶಃ ಕಾಟ ಕೊಟ್ಟರು. ಒಬ್ಬ ಬ್ಯಾಟರ್ ಕೂಡ ಸೆಟಲ್ ಆಗೋಕ್ಕೆ ಬಿಡಲೇ ಇಲ್ಲ. ಫಸ್ಟ್ ಓವರ್ನಲ್ಲೇ 6-4 ಬಾರಿಸಿ ಬಿಗ್ ಇನ್ನಿಂಗ್ಸ್ನ ಹಿಂಟ್ ಕೊಟ್ಟಿದ್ದಂಥ ಫಿಲ್ ಸಾಲ್ಟ್ 16 ರನ್ಗಳಲ್ಲಿ ವಿಕೆಟ್ ಒಪ್ಪಿಸಿದರು. ಆ ಬಳಿಕ ಕೊಹ್ಲಿಗೆ ಜೊತೆಯಾದಂಥ ಮಯಾಂಕ್ ಅಗರ್ವಾಲ್ ವೇಟಿಂಗ್ ಗೇಮ್ ಶುರು ಮಾಡಿದರು. ಇನ್ನೇನು ಮಯಾಂಕ್ ಬ್ಯಾಟ್ ಬಿಚ್ಚಬೇಕು ಅನ್ನೋಷ್ಟರಲ್ಲೇ 24 ರನ್ಗಳಿಗೆ ಔಟ್ ಆದರು. ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟೋನ್ ರಂದ್ರು ಕೂಡ ಇದೇ ಕಥೆ ಆಯಿತು. ಇನ್ನು ವಿರಾಟ್ 43 ರನ್ಗಳಿಗೆ ಆಟ ಮುಗಿಸಿದರು. ಬಟ್ ಜಿತೇಶ್ ಅಂತೂ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು. ಇನ್ನೇನು ಬಿಗ್ ಇನ್ನಿಂಗ್ಸ್ ಬರ್ಬೋದು ಅನ್ನೋಷ್ಟರಲ್ಲೇ ಬ್ಯಾಟ್ ಎಡ್ಜಾಗಿ ಬೌಲ್ಡ್ ಆದರು. ಅದರಲ್ಲೂ ಡೆತ್ ಓವರ್ಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ರನ್ಸ್ ಬರಲಿಲ್ಲ. 20ನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ 3 ವಿಕೆಟ್ ಕಿತ್ತು 3 ರನ್ ಅಷ್ಟೇ ಕೊಟ್ಟರು. ಅಂತಿಮವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 9 ವಿಕೆಟ್ಗಳ ನಷ್ಟಕ್ಕೆ 190 ರನ್ಗಳನ್ನು ಕಲೆ ಹಾಕಿತ್ತು. RCB ಪರ ಬೆಸ್ಟ್ ಪ್ರದರ್ಶನ ನೀಡಿದ ಬೌಲರ್ಸ್. 191 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂಥ ಪಂಜಾಬ್ ತಂಡಕ್ಕೆ RCB ಬೌಲರ್ಸ್ ಕೂಡ ಕಾಟ ಕೊಟ್ಟರು. ಆರಂಭದಲ್ಲಿ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರಾನ್ ಸಿಂಗ್ ಕಾಟ ಕೊಡೋಕೆ ಶುರು ಮಾಡಿದ್ರು ಕೂಡ ಆ ಬಳಿಕ ಮ್ಯಾಚ್ ಕಂಟ್ರೋಲ್ಗೆ ಬಂತು. RCB ಅಂತೆ ಪಂಜಾಬ್ನಲ್ಲೂ ಕೂಡ ಶಶಾಂಕರನ್ನ ಬಿಟ್ಟರೆ ಬೇರೆ ಯಾವುದೇ ಬ್ಯಾಟರ್ರಿಂದ ಬಿಗ್ ಸ್ಕೋರ್ ಬರಲಿಲ್ಲ. ಅದರಲ್ಲೂ ಕೃಣಾಲ್ ಪಾಂಡ್ಯ ಮತ್ತು ರೊಮ್ಯಾರಿಯೋ ಶೆಫರ್ಡ್ ಗೇಮ್ ಚೇಂಜಿಂಗ್ ವಿಕೆಟ್ಗಳನ್ನು ಬೇಟೆಯಾಡಿದರು. 4 ಓವರ್ಗಳಲ್ಲಿ ಕೇವಲ 17 ರನ್ ನೀಡಿದಂಥ ಪಾಂಡ್ಯ ಪ್ರಭ್ ಸಿಮ್ರಾನ್ ಹಾಗೆ ಜೋಸ್ ಇಂಗ್ಲಿಷ್ಗೆ ಪೆವಿಲಿಯನ್ ಹಾದಿ ತೋರಿಸಿದರು. ಅದರಲ್ಲೂ ತುಂಬಾ ಡೇಂಜರ್ಸ್ ಆಗ್ತಿದ್ದಂಥ ಶ್ರೇಯಸ್ ಅಯ್ಯರ್ನ ಜಸ್ಟ್ 1 ರನ್ಗಳಿಗೆ ಕಟ್ಟಿ ಹಾಕಿ ರೊಮ್ಯಾರಿಯೋ ಶೆಫರ್ಡ್ ಬಿಗ್ ರಿಲೀಫನ್ನು ತಂದುಕೊಟ್ರು. ದಯಾಳ್ ಕೂಡ 6ರ ಎಕಾನಮಿಯಲ್ಲಿ ರನ್ ನೀಡಿದರು. ಭುವಿ ಹೇಜಲ್ವುಡ್ ಕೂಡ ರನ್ಸಲ್ಲಿ ದುಬಾರಿ ಎನಿಸಿದ್ರು ಕೂಡ ಕ್ರೂಷಿಯಲ್ ವಿಕೆಟನ್ನು ತಂದುಕೊಟ್ಟಿದ್ದೇ ಗೆಲುವಿಗೆ ಕಾರಣ ಆಯಿತು. ಪಂಜಾಬ್ ಪರ ಶಶಾಂಕ್ ಸಿಂಗ್ ಏಕಾಂಗಿ ಹೋರಾಟ. 191 ರನ್ ಚೇಸ್ ಮಾಡೋದು ಪಂಜಾಬ್ಗೆ ಕಷ್ಟವಾಗಲ್ಲ ಅಂತಾನೆ ಮೊದಲು ಪ್ರೆಡಿಕ್ಟ್ ಮಾಡಲಾಗ್ತಾ ಇತ್ತು. ಆರಂಭ ಕೂಡ ಅವರಿಗೆ ಚೆನ್ನಾಗಿ ಸಿಕ್ಕಿತ್ತು. ಬಟ್ ಜೋಸ್ ಇಂಗ್ಲಿಷ್ 39 ರನ್ ಗಳಿಸಿದ್ದು ಬಿಟ್ಟರೆ ಟಾಪ್ ಆರ್ಡರ್ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿತ್ತು. ಇಂಥ ಟೈಮಲ್ಲಿ ಪಂಜಾಬ್ ಪರ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದು ಶಶಾಂಕ್ ಸಿಂಗ್. 30 ಬಾಲ್ಗಳಲ್ಲಿ 6 ಸಿಕ್ಸರ್ 3 4 ಬಾರಿಸಿ 61 ರನ್ ಬಾರಿಸಿ ಅಜೇಯರಾದರು. ಅಂತಿಮವಾಗಿ 20 ಓವರ್ಗಳಲ್ಲಿ 184 ರನ್ ಬಾರಿಸಿದಂಥ ಪಂಜಾಬ್ 6 ರನ್ಗಳಿಂದ ಸೋಲೊಪ್ಪಿಕೊಳ್ತು. ಹಾಗಾದರೆ ಇಲ್ಲಿ RCB ಫೈನಲ್ ಪಂದ್ಯವನ್ನು ಈಸಿಯಾಗಿ ಗೆಲ್ತಾ ಅಂದರೆ ನೋ ವೇ, ಚಾನ್ಸೇ ಇಲ್ಲ. ಕೊನೆ ಓವರ್ವರೆಗೂ ಕೂಡ ಸ್ಟ್ರಗಲ್ಸ್ ಇದ್ದೇ ಇತ್ತು. ಸೊ RCBಯ ಗೆಲುವಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಫೈನಲ್ ಮ್ಯಾಚ್ ಅಂದಾಗಲೇ ಎರಡೂ ತಂಡಗಳು ಕೂಡ ತುಂಬಾ ಪ್ರೆಷರ್ನಲ್ಲಿದ್ವು. 1 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ತುಂಬಿದ್ದಂಥ ಸ್ಟೇಡಿಯಂನಲ್ಲಿ ಕೂಗಾಟ, ಚೀರಾಟ ಜೋರಾಗಿತ್ತು. ಡೂ ಆರ್ ಡೈ ಮ್ಯಾಚ್ ಅಂದಾಗಲೇ ಎದೆ ಬಡಿತ ಕೂಡ ಜೋರಾಗಿತ್ತು.
ಅಲ್ಲದೆ ಈ ಸೀಸನಲ್ಲಿ RCBಗೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫಸ್ಟ್ ಮ್ಯಾಚ್ ಇದೇ ಆಗಿತ್ತು. ಟಾಸ್ ಹೊತ್ತು ಬ್ಯಾಟಿಂಗ್ಗೆ ಇಳಿದಂಥ RCBಗೆ ನಿರೀಕ್ಷಿತ ಮಟ್ಟದಲ್ಲಿ ಆರಂಭ ಸಿಗಲಿಲ್ಲ. ಫಿಲ್ ಸಾಲ್ಟ್ ಬೇಗನೆ ಔಟ್ ಆದ. ಆ ಬಳಿಕ ಬಂದ ಬ್ಯಾಟರ್ಸ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲೋಕ್ಕಾಗಲಿಲ್ಲ. ಹೀಗಿದ್ರೂ ಕೂಡ ನಂಬರ್ 7 ಬ್ಯಾಟರ್ಸ್ವರೆಗೂ ಕೂಡ ಯಾರೊಬ್ಬರು ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆಗಲಿಲ್ಲ. ವೆಯ್ಟಿಂಗ್ ಗೇಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಆಡಿದರು. ಹಾಗೆಯೇ ಜಿತೇಶ್ ಶರ್ಮಾ ಜಸ್ಟ್ 10 ಬಾಲ್ಗಳಲ್ಲಿ 24 ರನ್ ಸಿಡಿಸಿದ್ದು ಕೂಡ ಪ್ಲಸ್ ಆಯಿತು. ಇದು ಕ್ರೂಷಿಯಲ್ ರನ್ಸ್ ಅಂದರೂ ಕೂಡ ತಪ್ಪಾಗಲ್ಲ. ಆದರೆ ಬ್ಯಾಟಿಂಗಿಂತ ಡಿಫೆನ್ಸ್ನಲ್ಲಿ RCB ಟೀಮ್ ತುಂಬಾ ಎಫೆಕ್ಟಿವ್ ಆಗಿತ್ತು. ಅದರಲ್ಲೂ ಪ್ರಿಯಾನ್ ಶಾರಿಯಾರ ಅದ್ಭುತ ಕ್ಯಾಚನ್ನು ಹಿಡಿದು ಬ್ರೇಕ್ ತಿರುವನ್ನು ತಂದುಕೊಟ್ಟಿದ್ದೇ ಫಿಲ್ ಸಾಲ್ಟ್. ಬೌಂಡ್ರಿ ಲೈನ್ ಬಳಿ ಕ್ಯಾಚ್ ಹಿಡಿದು ಅದನ್ನು ಒಳಗೆಸೆದು ಬೌಂಡ್ರಿ ಗೆರೆ ದಾಟಿ ಮತ್ತೆ ಒಳಗೆ ಬಂದು ಆ ಕ್ಯಾಚನ್ನು ಕಂಪ್ಲೀಟ್ ಮಾಡಿದರು. ಹಾಗೆಯೇ ಮೋಸ್ಟ್ ಡೇಂಜರಸ್ ಆಗಬೇಕಿದ್ದ ಶ್ರೇಯಸ್ ಅಯ್ಯರನ್ನು ಜಸ್ಟ್ 1 ರನ್ಗೆ ಕಟ್ಟಿ ಹಾಕಿದ್ದೇ ಅಸಲಿ ಟರ್ನಿಂಗ್ ಪಾಯಿಂಟ್. ಇನ್ನು ಈ ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಬಗ್ಗೆ ಹೇಳಲೇಬೇಕು. 2 ಕ್ರೂಷಿಯಲ್ ವಿಕೆಟ್ಸ್ ತೆಗೆದು ಪಂಜಾಬ್ಗೆ ಅರ್ಧ ಡ್ಯಾಮೇಜ್ ಮಾಡಿದ್ದೇ ಇವರು. ಅದು ಕೂಡ 4 ಓವರ್ಗಳಲ್ಲಿ ಜಸ್ಟ್ 17 ರನ್ ನೀಡಿದರು. ಇನ್ನು ಭುವಿ ಕೂಡ ಫಸ್ಟ್ ಬಾಲಲ್ಲೇ 6 ಹೊಡೆದು ಕಾಟ ಕೊಡ್ತಾ ಇದ್ದಂಥ ಮಾರ್ಕಸ್ ಸ್ಟೋಯ್ನಿಸ್ಗೆ ಪಿವಿಲಿಯನ್ ದಾರಿ ತೋರಿಸಿದರು. ವಧೇರಾ ವಿಕೆಟ್ ತೆಗೆದುದು ಕೂಡ ಪ್ಲಸ್ ಆಯಿತು. ಇದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಈ ಸೀಸನಲ್ಲಿ RCB 180+ ರನ್ ಸ್ಕೋರ್ ಮಾಡಿದಾಗ ಸೋತೇ ಇಲ್ಲ. ಈ ಸೀಸನಲ್ಲಿ ಒಟ್ಟು 4 ಸಲ 180ಕ್ಕೂ ಹೆಚ್ಚು ಸ್ಕೋರ್ಗಳನ್ನು ಮಾಡಿ ಡಿಫೆಂಡ್ ಮಾಡಿಕೊಂಡಿದೆ. ಇದೇ ಕಾನ್ಫಿಡೆನ್ಸ್ ಇಲ್ಲೂ ಕೂಡ ವರ್ಕೌಟ್ ಆಯಿತು. ಆದರೆ ಇಲ್ಲಿ ನಾವೇನೋ ಮ್ಯಾಚನ್ನು ಗೆದ್ದಿದ್ದೇವೆ, ನಿಜ, ಚಾಂಪಿಯನ್ ಆಗಿದ್ದೇವೆ, ಹೌದು. ಆದರೆ ಪಂಜಾಬ್ ತಂಡದ ಪ್ರದರ್ಶನವನ್ನು ಕೂಡ ಮೆಚ್ಚಲೇಬೇಕು. ಈ ಸೀಸನಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿದ್ದಂಥ ಪಂಜಾಬ್ ತಂಡ ಟೇಬಲ್ ಟಾಪರ್ ಆಗಿತ್ತು. ಶ್ರೇಯಸ್ ಅಯ್ಯರ್ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಅವರು ಕೂಡ ಚೊಚ್ಚಲ ಕಪ್ ಗೆಲುವಿನ ನಿರೀಕ್ಷೆಯಲ್ಲಿದ್ದರು. ಬಟ್ ಫೈನಲಿ ಗೆದ್ದಿದ್ದು ನಮ್ಮ ರೆಡ್ ಆರ್ಮಿ. ಈ ಸಲ ಕಪ್ ನಮ್ಮದು. ಒಟ್ಟಿನಲ್ಲಿ RCB ಪಾಲಿಗೆ ಈ 18 ವರ್ಷಗಳ ಸುದೀರ್ಘ ಜರ್ನಿ ಈಸಿಯಾಗಿರಲಿಲ್ಲ. ಜಗ ಮೆಚ್ಚಿದ ಆಟಗಾರರು ಇದ್ರೂ ಕೂಡ ಚುಚ್ಚು ಮಾತುಗಳಲ್ಲೇ ಬೆಂದು ಹೋಗಿದ್ರು. RCB ಇಡೀ ಜಗತ್ತಲ್ಲೇ ನಂಬರ್ 1 ಫ್ಯಾನ್ ಬೇಸ್ ಇರುವಂಥ ಫ್ರಾಂಚೈಸಿ. ಆದರೆ ಅಷ್ಟೇ ಹೇಟರ್ಸ್ ಕೂಡ ಇದ್ದಾರೆ. ಈ ಸಲ ಕಪ್ಪು ಲಾಲಿಪಪ್ಪು ಅಂದವರೆಷ್ಟೋ, ಚೋಕರ್ಸ್ ಅಂತ ಹೀಗಳ್ದವರೆಷ್ಟು. ಅದನ್ನು ಮೌನವಾಗಿ ಸಹಿಸಿಕೊಂಡಿದ್ದವರು ಈಗ ಸಿಡಿಲ ಮರಿಗಳಂತೆ ಸಿಡಿದು ಕಪ್ ಗೆದ್ದಿದ್ದಾರೆ. ಇದು ಬರೀ ಗೆಲುವಲ್ಲ ಅಥವಾ ಬರೀ ಟ್ರೋಫಿಯೂ ಅಲ್ಲ, ಇದೊಂದು ಇತಿಹಾಸ. ಹೀಗಾಗಿ ಬೆಂಗಳೂರು ತಂಡ ಕಪ್ ಗೆಲ್ತಾ ಇದ್ದಂತೆ ಇಡೀ ಕರುನಾಡಿನುದ್ದಕ್ಕೂ ಕೂಡ ಪಟಾಕಿಗಳನ್ನು ಸಿಡಿಸಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದರಲ್ಲೂ ಟ್ರೋಫಿ ರ್ಯಾಲಿ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲೇ ಇರುತ್ತೆ. ಫೈನಲ್ ಆಗಿ ನೀವು ಕೂಡ ಮ್ಯಾಚನ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ವಿರಾಟ್ ಕಣ್ಣೀರಿಟ್ಟಾಗ ನಿಮ್ಮ ಎಮೋಷನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.